ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರೈಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಎನ್ನುವ ಒಂದು ಕಾನ್ಸೆಪ್ಟನ್ನು ಕಲ್ತ್ಕೊಳ್ಳೋಣ. ಏನಿದು ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರೈಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್? ಇಫ್ ಎನಿ ಫರ್ಮ್ adopts computerization in accounting system of his business, what are all the advantages he will going to get from that? ಯಾವುದೇ ಒಬ್ಬ ವ್ಯಕ್ತಿ ತನ್ನ ಬಿಸ್ನೆಸ್ಸಲ್ಲಿ ಕಂಪ್ಯೂಟರೈಸೇಷನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಅಕೌಂಟಿಂಗ್ ಸಿಸ್ಟಮಲ್ಲಿ ಏನೇನೆಲ್ಲ ಲಾಭಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಕ್ರಿಯೇಷನ್ ಆಫ್ ಇನ್ವಾಯ್ಸ್. ಏನಿದು ಇನ್ವಾಯ್ಸ್ ಅಂದರೆ ಐ ವಿಲ್ ಎಕ್ಸ್ಪ್ಲೈನ್ ಇನ್ ಲೇಟರ್. ಕ್ರಿಯೇಷನ್ ಆಫ್ ಇನ್ವಾಯ್ಸ್ ವಿತ್ ಸಿಂಗಲ್ ಐಟಮ್, ಮಲ್ಟಿಪಲ್ ಐಟಮ್, ಮಲ್ಟಿಪಲ್ ಟ್ಯಾಕ್ಸ್ ಟೈಪ್ಸ್ ಆ್ಯಂಡ್ ಈವನ್ ಮಲ್ಟಿಪಲ್ ಕರೆನ್ಸೀಸ್. ನೀವು ಈ ಸ್ಲೈಡಲ್ಲಿ ಬಲಭಾಗದಲ್ಲಿ ಒಂದು ಇನ್ವಾಯ್ಸಿನ ಚಿತ್ರನ ಹಾಕಿದ್ದೀನಿ ನಾನು. ಇನ್ವಾಯ್ಸ್ ಅಂದರೆ ಹೀಗಿರುತ್ತೆ. ಇನ್ವಾಯ್ಸ್ ಅಂದರೆ ಇಟ್ ಈಸ್ ಎ ಡಾಕ್ಯುಮೆಂಟ್ ವಿಚ್ ಸ್ಪೆಸಿಫೈಸ್ ದ ಕಾಸ್ಟ್ ಆ್ಯಂಡ್ ಸರ್ವೀಸ್ ಆಫ್ ಎ ಬಿಸ್ನೆಸ್ ಪ್ರೊವೈಡರ್. ಯಾವುದೇ ಒಬ್ಬ ಬಿಸ್ನೆಸ್ ಪ್ರೊವೈಡರ್ ಏನಾದ್ರು ಒಂದು ಸರ್ವಿಸ್ ಅಥವಾ ಪ್ರಾಡಕ್ಟ್ನ ಪ್ರೊವೈಡ್ ಮಾಡ್ತಿದ್ದಾನೆ ಅಥವಾ ಪ್ರಾಡಕ್ಟ್ ಸರ್ವಿಸ್ ಎರಡನ್ನೂ ಪ್ರೊವೈಡ್ ಮಾಡ್ತಿದ್ದಾನೆ ಅಂದರೆ ಆ ಪ್ರಾಡಕ್ಟಿನ ಮತ್ತು ಆ ಸರ್ವಿಸಿನ ಕಾಸ್ಟ್ ಎಷ್ಟಾಗುತ್ತೆ, ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳುವ ಒಂದು ಡಾಕ್ಯುಮೆಂಟೇ ಇನ್ವಾಯ್ಸ್ ಆಗಿರುತ್ತೆ. ಈ ಥರದ ಇನ್ವಾಯ್ಸ್ಗಳನ್ನು ನೀವು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮಲ್ಲಿ ನೀವೇ ಕ್ರಿಯೇಟ್ ಮಾಡ್ತೀರಾ. ಕ್ರಿಯೇಟ್ ಮಾಡಿದ್ದು ಕೂಡ ಸಾಫ್ಟ್ವೇರಲ್ಲೇ ಕ್ರಿಯೇಟ್ ಆಗಿರುತ್ತೆ. ದಿಸ್ ಇಸ್ ದ ಒನ್ ಆಫ್ ದ ಅಡ್ವಾಂಟೇಜ್. ನಿಮಗೆ ಕಂಪ್ಯೂಟರೈಸೇಷನ್ ಮಾಡೋದ್ರಿಂದ ಇನ್ವಾಯ್ಸ್ಗಳನ್ನು ನೀವೇ ಸ್ವತಃ ತಯಾರು ಮಾಡ್ಕೊಳ್ಬೋದು. ಜೊತೆಗೆ ತಯಾರು ಮಾಡಬೇಕಾದ್ರೆ ಸಿಂಗಲ್ ಐಟಮಿಗೂ ಒಂದು ಇನ್ವಾಯ್ಸನ್ನು ತಯಾರು ಮಾಡ್ಬೋದು, ಮಲ್ಟಿಪಲ್ ಐಟಮ್ಸಿಗೂ ಇನ್ವಾಯ್ಸನ್ನು ತಯಾರು ಮಾಡ್ಬೋದು. ವಿತ್ ಡಿಫ್ರೆಂಟ್ ಕರೆನ್ಸಿ ಮತ್ತು ವಿತ್ ಡಿಫ್ರೆಂಟ್ ಟ್ಯಾಕ್ಸ್ ಸಿಸ್ಟಮಲ್ಲೂ ಕೂಡ ನೀವು ಇನ್ವಾಯ್ಸ್ಗಳನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾನು ಇಲ್ಲಿ ತಗೊಂಡಿರುವಂತಹ ಎಕ್ಸಾಂಪಲಲ್ಲಿ ಯಾವುದೋ ಮೋಟಾರ್ ಸರ್ವಿಸ್ ಮಾಡುವಂತಹ ಒಂದು ಕಂಪ್ನಿಯ ಇನ್ವಾಯ್ಸ್ ಇದೆ. ಇದು ಫ್ರಂಟ್ ಆ್ಯಂಡ್ ರೇರ್ ಬೈಕ್ ಕೇಬಲ್ಸ್ ಅಂತ ಇದೆ. ಯಾವುದೇ ಗಾಡಿಗೆ ಸರ್ವಿಸ್ನ ಮಾಡಿದ್ದಾರೆ, ಅದಕ್ಕೆ ರೇರ್ ಕೇಬಲ್ಸಿನ ಪ್ರೈಸ್ ಟೋಟಲ್ ಅಮೌಂಟನ್ನು ಹಾಕಿದ್ದಾರೆ. ಒಂದು ಯೂನಿಟ್ ಪ್ರೈಸ್ ಮತ್ತು ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ. ಪೆಡಲ್ ಆರ್ಮ್ಸ್ ಅದಕ್ಕೆ 15, 2 ಯೂನಿಟ್ ಇದೆ, 30 ರೂಪಾಯಿ ಆಗಿದೆ. ಮತ್ತು ಲೇಬರ್, ಪ್ರಾಡಕ್ಟ್ ಮತ್ತು ಸರ್ವಿಸ್ ಎರಡನ್ನೂ ಪ್ರೊವೈಡ್ ಮಾಡ್ತಾ ಇದೆ ಈ ಕಂಪ್ನಿ. ಆ ಎರಡರ ಕಾಸ್ಟ್ ಅಂದರೆ ಪರ್ ಯೂನಿಟ್ ಪ್ರೈಸ್ ಮತ್ತು ಅಮೌಂಟ್ ಎರಡನ್ನೂ ಸ್ಪೆಸಿಫೈ ಮಾಡಿದೆ, ಡಾಲರ್ಸಲ್ಲಿ ಇದೆ. ಈ ಡಾಕ್ಯುಮೆಂಟಿಗೆ ನಾವು ಇನ್ವಾಯ್ಸ್ ಅಂತ ಕರಿತೀವಿ. ಕ್ರಿಯೇಷನ್ ಆಫ್ ಇನ್ವಾಯ್ಸ್ ವಿತ್ ಸಿಂಪಲ್ ಐಟಮ್ಸ್, ಮಲ್ಟಿಪಲ್ ಐಟಮ್ಸ್, ಮಲ್ಟಿಪಲ್ ಟ್ಯಾಕ್ಸ್ ಟೈಪ್ಸ್ ಆ್ಯಂಡ್ ಈವನ್ ಮಲ್ಟಿಪಲ್ ಕರೆನ್ಸೀಸ್. ಒಂದು ಸಾಫ್ಟ್ವೇರಲ್ಲಿ ನೀವು ಮಲ್ಟಿಪಲ್ ಕರೆನ್ಸೀಸಲ್ಲಿ ನೀವೇನು ಮಾಡ್ಬೋದು, ಇನ್ವಾಯ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ಇನ್ ದಿಸ್ ಈ ಎರಾದಲ್ಲಿ ನೀವು ಯು ಕಾಂಟ್ ಡೂ ಬಿಸ್ನೆಸ್ ಡೊಮೆಸ್ಟಿಕಲಿ. ಯಾವುದೇ ಬಿಸ್ನೆಸ್ ಇನ್ವಾಲ್ವ್ ಅದನ್ನು ಇಫ್ ಯು ಇನ್ವಾಲ್ವ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ or if you start doing business globally, you have to create your invoice in different currencies. ಬೇರೆ ದೇಶದಲ್ಲಿ ಯಾವ ಕರೆನ್ಸಿನ ಬಳಸ್ತಾ ಇರ್ತಾರೆ ಮತ್ತು ಅವರು ಯಾವ ಕರೆನ್ಸಿಯಲ್ಲಿ ಪೇಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಆ ಕರೆನ್ಸಿಯಲ್ಲಿ ನಾವು ಇನ್ವಾಯ್ಸ್ಗಳನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಇದು ಸಾಫ್ಟ್ವೇರ್ ಮೂಲಕ ಮಾಡೋದ್ರಿಂದ ತುಂಬ ಈಸಿಯಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕರೆನ್ಸಿಯಲ್ಲಿ ನೀವು ಇನ್ವಾಯ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಮತ್ತು ಮಲ್ಟಿಪಲ್ ಟ್ಯಾಕ್ಸ್ ಸಿಸ್ಟಮ್ನ ಯೂಸ್ ಮಾಡಿ ಕೂಡ ನೀವು ಇನ್ವಾಯ್ಸ್ಗಳನ್ನು ಕ್ರಿಯೇಟ್ ಮಾಡೋದು. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರೈಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್. ಎನೇಬಲ್ ಇಟ್ಸ್ ಯೂಸರ್ ಟು ವರ್ಕ್ ವಿತ್ ಮಲ್ಟಿಪಲ್ ಕಂಪನಿ ಅಕೌಂಟ್ಸ್. ಈ ಚಿತ್ರದಲ್ಲಿ ನೀವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಯಾರ್ಯಾರೆಲ್ಲ ಯೂಸರ್ಸ್ ಇದೆ ಅಂದರೆ ಆ ಕಂಪ್ನಿ ಸಾಫ್ಟ್ವೇರ್, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಾಫ್ಟ್ವೇರ್ನ ಬಳಸ್ತಾ ಇರ್ತಾರೆ, ಅವರು ಒಂದು ಕಂಪ್ನಿಯ ಅಕೌಂಟ್ಸ್ ಅಲ್ಲ ಮಲ್ಟಿಪಲ್ ಕಂಪ್ನಿಯ ಅಕೌಂಟ್ಸನ್ನ ಒಂದು ಸಿಸ್ಟಮಲ್ಲಿ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಒಂದೇ ಸಮಯದಲ್ಲಿ. ಹೇಗೆ ಅಂದರೆ ನೀವು ನಿಮ್ಮ ಕಂಪನಿ ಮಲ್ಟಿಪಲ್ ಬ್ರಾಂಚಸ್ ಇದ್ದರೆ ಅಥವಾ ಮೇನ್ ಬ್ರಾಂಚಸ್ಸಿಂದ ಮಲ್ಟಿಪಲ್ ಬ್ರಾಂಚಸ್ಸಿನ ಅಕೌಂಟ್ಸನ್ನು ಕೂಡ ನೀವು ನೋಡ್ಕೊಳ್ತಾ ಇದ್ದರೆ ಆ ಎಲ್ಲ ಬ್ರಾಂಚಸ್ಸಿನ ಅಥವಾ ಬೇರೆ ಕಂಟ್ರಿಯಲ್ಲಿರುವಂತಹ ಬೇರೆ ಕಂಪ್ನಿಯ ಅಕೌಂಟ್ಸನ್ನು ಕೂಡ ನೀವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಎಕ್ಸಾಂಪಲಲ್ಲಿ PwC ಇವೆಲ್ಲ ಯಾವುದೆಲ್ಲ ಇದೆಲ್ಲ ಕಂಪ್ನಿಗಳೆಲ್ಲ ಇದಾವಲ್ಲ, ಆಡಿಟ್ ಫರ್ಮ್ಸ್, ಅಕೌಂಟಿಂಗ್ ಫರ್ಮ್ಸ್ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಮಲ್ಟಿಪಲ್ ಕಂಪ್ನಿ ಅಕೌಂಟ್ಸನ್ನ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಬಿಕಾಸ್ ಆಫ್ ಅಕೌಂಟಿಂಗ್ ಸಾಫ್ಟ್ವೇರ್ ಮತ್ತು ಕಂಪ್ಯೂಟರೈಸೇಷನ್ ಆಫ್ ಅಕೌಂಟಿಂಗಿಂದ. ಕಮಿಂಗ್ ಟು ದ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಇಟ್ ಹೆಲ್ಪ್ಸ್ ಇನ್ ಮ್ಯಾನೇಜಿಂಗ್ ಅಕೌಂಟಿಂಗ್, ಇನ್ವೆಂಟ್ರಿ ಆ್ಯಂಡ್ ಕಾಂಪ್ಲೈನ್ಸಸ್. ನೀವು ಫಿಸಿಕಲ್ ಆಗಿ ಮೇಂಟೈನ್ ಮಾಡೋದಾದರೆ, ಇಫ್ ಯು ವಾಂಟ್ ಟು ಮೇಂಟೈನ್ ಫಿಸಿಕಲ್ ಅಕೌಂಟಿಂಗ್ ಸಿಸ್ಟಮಲ್ಲಿ ನೀವು ರೆಕಾರ್ಡ್ ಮಾಡ್ತಾ ಹೋದ್ರೆ, ಇನ್ವೆಂಟ್ರಿನ ರೆಕಾರ್ಡ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಗೋ ಟು ದ
ನಿಮ್ಮ ಸ್ಟೋರೇಜ್ ಸ್ಪೇಸ್ ಏನಿದೆ, ನಿಮ್ಮ ಕಂಪ್ನಿಯಲ್ಲಿ ಏನು ಸ್ಟೋರೇಜ್ ಮಾಡ್ಕೊಂಡಿದ್ದೀರಾ, ಯಾವ ರೂಮಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ದೀರಾ, ಇನ್ವೆಂಟ್ರಿ ರೂಮ್ ಏನಿದೆ ಅಲ್ಲಿ ಹೋಗಿ ನೀವು ಪ್ರತಿಯೊಂದು ವಸ್ತುಗಳನ್ನು ನೋಡಿ ಲೆಕ್ಕ ಹಾಕಿ ಇನ್ವೆಂಟ್ರಿ ಬರೀಬೇಕಾಗುತ್ತೆ. ಅಥವಾ ಹಳೆಯದು ನೋಡಿ ಮತ್ತೆ ಹೋಗಿ. ಕಂಪ್ಯೂಟರೈಸ್ಡ್ ಅಕೌಂಟಿಂಗಲ್ಲಿ ಹಾಗಲ್ಲ. ಕಂಪ್ಯೂಟರೈಸ್ಡ್ ಅಕೌಂಟಿಂಗಲ್ಲಿ ನೀವು ಎಲ್ಲಿ ಕೂತಿರ್ತೀರೋ ಅಲ್ಲ, ಇಲ್ಲೊಂದು ಸಣ್ಣ ಚಿತ್ರದಲ್ಲಿ ನೀವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಇಡೀ ಇನ್ವೆಂಟ್ರಿ ಅಕೌಂಟಿಂಗ್ ಸಿಸ್ಟಮ್ನ ನೀವು ಎಲ್ಲಿ ಕೂತಿರ್ತೀರೋ ಅಲ್ಲಿಂದನೇ ಮೇಂಟೈನ್ ಮಾಡೋಕ್ಕಾಗುತ್ತೆ, ಅಲ್ಲಿಂದನೇ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ಎವ್ರಿಥಿಂಗ್ ಈಸ್ ಆಟೋಮೇಟೆಡ್. ಈ ಆಟೋಮೇಟೆಡ್ ಹೇಗಾಗುತ್ತೆ ಅಂದರೆ ಪ್ರತಿಯೊಂದು ಸಿಸ್ಟಮ್ ನಿಮ್ಮ ಸ್ಟಾಕ್ ಯಾರ್ಡಿಂದ ನಿಮ್ಮ ಇದೇನಿದೆ ನಿಮ್ಮ ಸ್ಟಾಕ್ ಯಾರ್ಡಿಂದ ಹಿಡ್ದು ಅಲ್ಲಿಂದ ನಿಮ್ಮ ಆಫೀಸಿನ ತನಕ ಎಲ್ಲದೂ ಕಂಪ್ಯೂಟರೈಸ್ಡ್ ಎಂಟ್ರಿಗಳನ್ನು ಬರ್ತಾ ಇರುತ್ತೆ. ಅಲ್ಲಿ ಎಷ್ಟು ಎಂಟ್ರಿ ಆಗುತ್ತೆ ಅದು ನಿಮಗೆ ಇಲ್ಲಿ ಡೇಟಾ ಸಿಗುತ್ತೆ ನೆಕ್ಸ್ಟ್ ಆಫೀಸಲ್ಲಿ. ಮತ್ತು ನಿಮ್ಮ ಸಬ್ ಆಫೀಸಿಂದ ಮೇನ್ ಆಫೀಸಿಗೆ ಕೂಡ ಎಲ್ಲ ಎಂಟ್ರಿಗಳನ್ನು ಕನೆಕ್ಟಿವಿಟಿ ಇರೋದ್ರಿಂದ ಕಂಪ್ಯೂಟರೈಸ್ಡ್ ಅಕೌಂಟಿಂಗಲ್ಲಿ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಏನಾಗುತ್ತೆ ತುಂಬ ಈಸಿಯಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದು ಬಿಟ್ಟರೆ ನಾಲ್ಕನೇದು ಪಾಸಿಬಲ್ ಟು ಪಬ್ಲಿಷ್ ಗ್ಲೋಬಲ್ ಫಿನಾನ್ಷಿಯಲ್ ರಿಪೋರ್ಟ್ಸ್. ಹೇಗೆ ಗ್ಲೋಬಲ್ ಫಿನಾನ್ಷಿಯಲ್ ರಿಪೋರ್ಟ್ಸನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ನಾನು ಇಲ್ಲೊಂದು ಕೊಕೊಕೋಲಾ ಕಂಪ್ನಿಯ ಗ್ಲೋಬಲ್ ಫಿನಾನ್ಷಿಯಲ್ ರಿಪೋರ್ಟನ್ನು ತೊಗೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ ಎ ಕೊಕೊಕೋಲಾ ಕಂಪ್ನಿ ಬ್ಯಾಲೆನ್ಸ್ ಶೀಟ್ of a Coca-Cola company. How a Coca-Cola company which is having 200 plus branches across the globe, ಪ್ರಪಂಚದಲ್ಲಿ 200 ಪ್ಲಸ್ ಬ್ರಾಂಚಸ್ನ ಹೊಂದಿರುವ ಒಂದು ಕಂಪ್ನಿ ಹೇಗೆ ತನ್ನ ರಿಪೋರ್ಟ್ಸ್ಗಳನ್ನು ಪಬ್ಲಿಷ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಬಿಕಾಸ್ ಆಫ್ ಕಂಪ್ಯೂಟರೈಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಕರೆನ್ಸಿಗಳಲ್ಲಿ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾ ಇದ್ರು ಕೂಡ ಆಗಿನ ಟ್ಯಾಕ್ಸ್ ಸಿಸ್ಟಮ್ಗೆ ಅನುಗುಣವಾಗಿ ಆ ದೇಶದ ಟ್ಯಾಕ್ಸ್ ಸಿಸ್ಟಮ್ಗೆ ಅನುಗುಣವಾಗಿ ಅಲ್ಲಿ ಕರೆನ್ಸಿಗಳನ್ನು ಅಡಾಪ್ಟ್ ಮಾಡಿಕೊಂಡು ಅಕೌಂಟ್ಸನ್ನ ಮೇಂಟೈನ್ ಮಾಡ್ಕೊಂಡಿದ್ರು ಸಹ ಗ್ಲೋಬಲ್ ಫಿನಾನ್ಷಿಯಲ್ ರಿಪೋರ್ಟ್ಸ್ಗಳನ್ನು ಕೊಡಬೇಕಾದ್ರೆ, ತನ್ನ ಬ್ಯಾಲೆನ್ಸ್ ಶೀಟನ್ನು ಕೊಡಬೇಕಾದ್ರೆ ಅದು ಡಾಲರ್ಸ್ನ ಯೂಸ್ ಮಾಡಿ ತನ್ನ ಇಡೀ ಕರೆಂಟ್ಸ್ ಮತ್ತು ಲಯಬಿಲಿಟೀಸ್ ಇಡೀ ಬ್ಯಾಲೆನ್ಸ್ ಶೀಟ್ 2010 ಮತ್ತು 2009 ಬ್ಯಾಲೆನ್ಸ್ ಶೀಟನ್ನು ಡಾಲರ್ಸ್ ರೂಪದಲ್ಲಿ ಒಂದು ಕೊಟ್ಟಿದೆ. ಕ್ಯಾಶ್ ಈಕ್ವಲೆಂಟ್ ಡಿಕ್ರೀಸು ಎಲ್ಲದನ್ನು ಕೂಡ ನೀವು ಇಲ್ಲಿ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ಕಂಪ್ಯೂಟರೈಸೇಷನ್ ಅಕೌಂಟಿಂಗ್. ಬೇರೆ ಬೇರೆ ಕರೆನ್ಸಿಯಲ್ಲಿ ನೀವು ಅಕೌಂಟ್ಸನ್ನ ಮೇಂಟೈನ್ ಮಾಡಿದ್ರು ಕೂಡ ಬಿಕಾಸ್ ದ ಹೆಲ್ಪ್ ಆಫ್ ಕಂಪ್ಯೂಟರೈಸೇಷನ್ ವಿತ್ ದ ಹೆಲ್ಪ್ ಆಫ್ accounting software you can convert those currencies into a single currency and you can publish a global financial reports. ಇದರ ಗ್ಲೋಬಲ್ ಫಿನಾನ್ಷಿಯಲ್ ರಿಪೋರ್ಟ್ಸ್ನ ಪಬ್ಲಿಷ್ ಮಾಡೋಕ್ಕೂ ಸಹ ಕಂಪ್ಯೂಟರೈಸೇಷನ್ ಅಕೌಂಟಿಂಗ್ ಹೆಲ್ಪ್ ಮಾಡುತ್ತೆ. ಈಸಿ ಟು ಸ್ಟೋರ್ ಡೇಟಾ. ಮುಂದೆ ನೀವು ಏನು ಅಂದರೆ ಡೇಟಾ ಕ್ಯಾನ್ ಬಿ ಆಕ್ಸೆಸ್ಡ್ ಬೈ ಈಸಿ ಟು ಸ್ಟೋರ್ ಡೇಟಾ ಅಂತ ನಾನು ನೋಡ್ತಾ ಇದ್ದೀನಿ. ಈಸಿ ಟು ಸ್ಟೋರ್ ಡೇಟಾ ಅಂದರೆ ನೀವು ಫಿಸಿಕಲ್ ಆಗಿ ಮಾಡಿದಾಗ ಇಲ್ಲಿ ಜೋಡಿಸಿದ್ದೀವಿ ಒಂದು 500 ಫೈಲು, 1000 ಫೈಲು, ಒಂದು ರೂಮ್ ತುಂಬ ಇರುವಂಥ ಫೈಲ್ಗಳನ್ನು ಜಸ್ಟ್ ಒಂದು ಕಂಪ್ಯೂಟರಲ್ಲಿ ನೀವು ಸ್ಟೋರ್ ಮಾಡ್ಬೋದು. ಯು ಕ್ಯಾನ್ ಸ್ಟೋರ್ ಎನಿ ಹ್ಯೂಜ್ ಡಾಕ್ಯುಮೆಂಟ್ಸ್ ಇನ್ ಎ ಸಿಂಗಲ್ ಕಂಪ್ಯೂಟರ್. ನೀವು 1000 ಪೇಜಸ್, 1,00,000 ಪೇಜ್ಗಳನ್ನು ಬೇಕಾದ್ರೆ ನೀವು ಒಂದು ಕಂಪ್ಯೂಟರಲ್ಲೇ ನೀವು ಸೇವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಫಿಸಿಕಲಾಗಿ ಸೇವ್ ಮಾಡಿದ್ರೆ ಯಾವ ಥರ ಇರುತ್ತೆ ಅನ್ನೋದು ಈ 2 ಚಿತ್ರಗಳಲ್ಲಿ ನೀವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಚಿತ್ರದಲ್ಲಿ ನಾನು ಹೇಗೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಮಾಡೋದ್ರಿಂದ ಒಂದು ಸಿಸ್ಟಮಲ್ಲಿ ಎಷ್ಟು ಅಕೌಂಟಿಂಗ್ ರೆಕಾರ್ಡ್ಸ್ಗಳನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನೀವು ನೋಡ್ಬೋದು. ಆಕ್ಸೆಸ್ ಥ್ರೂ ಇಂಟರ್ನೆಟ್. ಡೇಟಾ ಕ್ಯಾನ್ ಬಿ ಆಕ್ಸೆಸ್ಡ್ ಬೈ ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ from different place through internet. There are different stakeholders ಇರ್ತಾರೆ, ಇನ್ವೆಸ್ಟರ್ಸ್ ಇರ್ತಾರೆ, ಶೇರ್ ಹೋಲ್ಡರ್ಸ್ ಇರ್ತಾರೆ, ಪ್ರಮೋಟರ್ಸ್ ಇರ್ತಾರೆ, ಕ್ರೆಡಿಟಾರ್ಸ್ ಇರ್ತಾರೆ. ಅವರೆಲ್ಲರೂ ಕೂಡ ಯಾರ್ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ನಿಮ್ಮ ಕಂಪ್ನಿಯ ಅವೆಲ್ಲ ಕೂಡ ಅವರು ಬಂದು ನಿಮ್ಮ ಕಂಪ್ನಿಯ ಅಕೌಂಟ್ಸ್ ಬುಕ್ಸನ್ನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಅವರೆಲ್ಲರೂ ಕೂಡ ನಿಮ್ಮ ಆಡಿಟ್ ಫರ್ಮ್ಸ್ ಆಗಿರಲಿ, ನಿಮ್ಮ ಆಡಿಟರ್ಸ್ ಆಗಲಿ, ಅವರೆಲ್ಲ ಕಂಪ್ನಿಗೆ ಬರಬೇಕಂತ ಏನಿಲ್ಲ. ದೇ ಕ್ಯಾನ್ ವ್ಯೂ ಯುವರ್ ಅಕೌಂಟ್ಸ್ ಥ್ರೂ ಆನ್ಲೈನಲ್ಲಿ ಕೂಡ ನಿಮ್ಮ ಸ್ಟೇಕ್ ಹೋಲ್ಡರ್ಸ್ ಯಾರು ಇರ್ತಾರೆ ಅವ್ರು ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ದೇ ಕ್ಯಾನ್ ಆಕ್ಸೆಸ್ ದ ಅಕೌಂಟ್ಸ್ನ ಆಕ್ಸೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಥ್ರೂ ಇಂಟರ್ನೆಟ್. ಇದೆಲ್ಲ ಅಡ್ವಾಂಟೇಜಸ್ ಇದೆ ನಿಮಗೆ. ಇದರ ಜೊತೆಗೆ you have tax consultancy and auditors can remotely perform audit without hassles of transferring the data. ನಿಮ್ಮ ಹತ್ರ ಏನು ಡೇಟಾ ಇದೆ ಅಕೌಂಟಿಂಗ್ ಸಾಫ್ಟ್ವೇರಲ್ಲಿ ಡೇಟಾಗಳನ್ನು ಮೇಂಟೈನ್ ಮಾಡಿರ್ತೀರ ಅದೇ ಡೇಟಾಗಳನ್ನು ತಮ್ಮ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರ ಮೂಲಕ ಅವರು ನೀವು ಇವತ್ತು US ಅಲ್ಲಿ ಕಂಪ್ನಿಯ ಆಡಿಟ್ ನಮ್ಮ ಇಂಡಿಯಾದಲ್ಲಿ ಇರುವಂಥ ಬೆಂಗಳೂರಲ್ಲಿ ಇರುವಂಥ ಒಂದು ಕಂಪ್ನಿ ಮಾಡ್ತಾ ಇರುತ್ತೆ. ಬಿಕಾಸ್ ಆಫ್ ಕಂಪ್ಯೂಟರೈಸ್ ಅಕೌಂಟಿಂಗ್, ಬಿಕಾಸ್ ಆಫ್ ಇಂಟರ್ನೆಟ್, ಬಿಕಾಸ್ ದ ಈಸಿ ಟ್ರಾನ್ಸ್ಫರಬಿಲಿಟಿ ಆಫ್ ಡೇಟಾ. ನೀವು ಫಿಸಿಕಲ್ ರೆಕಾರ್ಡ್ಸಲ್ಲಿ ಮಾಡಿದಾಗ ಯು ಹ್ಯಾವ್ ಟು ಟೇಕ್ ದ ಫಿಸಿಕಲ್ ರೆಕಾರ್ಡ್ ಟು ಸಮ್ ಅದರ್ ಪ್ಲೇಸಸ್ ಆ್ಯಂಡ್ ಯು ಕಾಂಟ್ ಕ್ಯಾರಿ ದ ಫಿಸಿಕಲ್ ರೆಕಾರ್ಡ್ಸ್.
ಏನು ಅಕೌಂಟಿಂಗ್ ಲೆಡ್ಜರ್ಸ್ ಬುಕ್ಸ್ ಇರುತ್ತೆ ಅದನ್ನು ಕ್ಯಾರಿ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ಸಾಫ್ಟ್ವೇರ್ಗಳಲ್ಲಿ ನೀವು ಅಕೌಂಟ್ಸ್ನ ಮೇಂಟೈನ್ ಮಾಡ್ತೀರಾ ಆವಾಗ ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಆಗಲಿ ಆಡಿಟರ್ಸ್ ಆಗಲಿ ಅವ್ರು ತುಂಬ ಈಸಿಯಾಗಿ ಡೇಟಾಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಬೋದು. ವಿತೌಟ್ ಎನಿ ಹ್ಯಾಸಲ್ಸ್ ದೇ ಕ್ಯಾನ್ ಟ್ರಾನ್ಸ್ಫರ್ ದ ಡೇಟಾ ಆ್ಯಂಡ್ ದೇ ಕ್ಯಾನ್ ಆಡಿಟ್. They can verify the data and financial reports which are available on the click of a button. ಯಾವುದೇ ಫಿನಾನ್ಷಿಯಲ್ ರಿಪೋರ್ಟ್ಸ್ಗಳನ್ನು ಕರೆಕ್ಷನ್ ಮಾಡೋದಿರಲಿ ಮತ್ತು ಆ ಫಿನಾನ್ಷಿಯಲ್ ರಿಪೋರ್ಟ್ಸ್ನ ಒಂದು ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಎನಿ ಎರರ್ಸ್ ಇದ್ರೂ ಅದನ್ನು ಕರೆಕ್ಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಪಾಸಿಬಲ್ ಓನ್ಲಿ ವಿತ್ ಕಂಪ್ಯೂಟರೈಸ್ ಫಿನಾನ್ಷಿಯಲ್ ಅಕೌಂಟಿಂಗ್. ಮ್ಯಾನ್ಯಲ್ ಅಕೌಂಟಿಂಗಲ್ಲಿ ಒಂದು ಸತಿ ನೀವು ಲೆಡ್ಜರಲ್ಲಿ ಎಂಟ್ರಿ ಮಾಡಿಬಿಟ್ರೆ ಎರರ್ಸ್ ಆದರೆ ಮತ್ತೆ ನೀವು ರೀಪ್ಲೇಸ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಮ್ಯಾನ್ಯಲ್ ಅಕೌಂಟಿಂಗ್ ಸಿಸ್ಟಮ್ ಈಸ್ ವೆರಿ ಡಿಫಿಕಲ್ಟ್. ಸೊ ನೀವು ಕಂಪ್ಯೂಟರೈಸೇಷನ್ ಮಾಡೋದ್ರಿಂದ ನಿಮ್ಮ ಇನ್ವಾಯ್ಸಿಂದ ಹಿಡಿದು ಕೊನೆಗೆ ಸ್ಟೋರೇಜ್ ಆಫ್ ಡೇಟಾಯಿಂದ ಎವ್ರಿಥಿಂಗ್ ಈಸ್ ವೆರಿ ಈಸಿ ಪಾಸಿಬಲ್. ಏನೇನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಮೋಸ್ಟ್ ಪ್ರಾಬಲಿ ನಿಮಗೆ ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಕಂಪ್ಯೂಟರೈಸೇಷನ್ ಮಾಡೋದ್ರಿಂದ ಏನೇನೆಲ್ಲ ಲಾಭಗಳಿದೆ ಅಂತ ನಿಮಗೆ ಇವತ್ತು ಈ ಎಲ್ಲ PPTಯ ಮೂಲಕ ಚಿತ್ರಗಳ ಮೂಲಕ ನಿಮಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.